ನಮಸ್ಕಾರ ಗೆಳೆಯರೇ, ಪ್ರೆಸ್ ಮೀಟ್ಗೆ ಸ್ವಾಗತ ಸುಸ್ವಾಗತ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಇದ್ದರೆ ಮೇಲು ಗೊಬ್ಬರವಾದೆ, ನೀನು ಯಾರಿಗಾದೆಯೋ ಎಲೆಮಾನವ. ಗೆಳೆಯರೇ, ಕೆಲವೊಬ್ರು ಸತ್ತು ಬದುಕಿರ್ತಾರೆ, ಇನ್ನು ಕೆಲವೊಬ್ರು ಬದುಕಿ ಸತ್ತಂತಿರ್ತಾರೆ. ಇವತ್ತು ನಡ್ಕೊಂಡು ಓಡಾಡ್ತಕ್ಕಂಥವ್ರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಮಾರ್ಕೆಟ್ಗೆ ಅಥವಾ ಅಂಗಡಿಗಳಿಗೆ ಹೋಗ್ಬೇಕಂದ್ರೆ ಸ್ಕೂಟಿನೋ ಅಥವಾ ಬೈಕ್ನೋ ತಗೊಂಡು ಹೋಗ್ತಾರೆ. ಈ ಹಳ್ಳಿಗಳಲ್ಲಿ ಗರಡಿ ಮನೆಗಳನ್ನ ಬಾಗ್ಲಾಕಿದ್ದಾರೆ. 4 ಜನ ಜಗಲಿ ಕಟ್ಟಿ ಮೇಲೆ ಕೂತ್ಕೊಂಡು ನಗಾಡ್ತಾ ವಿಷಯ ವಿನಿಮಯ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಮರೆಯಾಗಿ ಯಾರ ಕೈಯಲ್ಲಿ ನೋಡಿದ್ರು ಒಬ್ಬಂಟಿಗರಾಗಿ ಮೊಬೈಲ್ ನೋಡ್ತಾ ಇರ್ತಾರೆ. ಇವ ನಮ್ಮವ ಅನ್ನೋ ಮಾತು ಮರೆಯಾಗಿ ಪಕ್ಕದ ಮನೆಯಲ್ಲಿ ಏನ್ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಳದೆ ಇರ್ತಕ್ಕಂಥ ಮನಸ್ಥಿತಿ ಬಂದ್ಬಿಟ್ಟು ಸಂಬಂಧಗಳು ಮರೆಯಾಗಿ ಹೋಗ್ತಿದ್ದಾವೆ. ಈ ಜಾತಿ ಮತ ಪಂಥಗಳ ವಿರುದ್ಧ ಹೋರಾಟ ಮಾಡಿ ಮನುಷ್ಯನ ಸಾಮಾಜಿಕ ಮತ್ತು ಸಮಾನತೆಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತ ಭಗವಾನ್ ಬುದ್ಧ, ಬಸವಣ್ಣನವರು, ಕನಕದಾಸರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇನ್ನು ಅನೇಕ ಸಮಾಜ ಸುಧಾರಕರ ಫೋಟೋಗಳನ್ನ ಮನೆಯಲ್ಲಿಟ್ಟು ನಾವು ಪೂಜೆ ಮಾಡ್ತೀವಿ. ಯಾಕೆ ಅಂತಂದ್ರೆ ಅವರ ಜೀವನದ ತತ್ವ ಸಿದ್ಧಾಂತಗಳನ್ನ ನಾವಾಗ್ಲಿ ನಮ್ಮ ಮಕ್ಕಳಾಗ್ಲಿ ನಮ್ಮ ಜೀವನದಲ್ಲಿ ಸ್ವಲ್ಪನಾದರೂ ಅನುಸರಿಸುವಂತಾಗಲಿ ಎಂಬ ಉದ್ದೇಶದಿಂದ ಅವರ ಫೋಟೋಗಳನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ. ಗೆಳೆಯರೇ, ದೇವತಂ ಮಾನಸ ರೂಪಿಣಿ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯ ಅಥವಾ ಜಗತ್ತು ಕಷ್ಟದಲ್ಲಿ ಇರುವಾಗ ದೇವರು ಮನುಷ್ಯನ ರೂಪದಲ್ಲಿ ಬಂದು ಜಗತ್ತನ್ನ ಕಾಪಾಡ್ತಾನೆ ಅಂತ ಅರ್ಥ. ಹಾಗೆ ಜನ್ಮ ತಾಳಿದ ಭಗವಂತನ ಬಗ್ಗೆ ಅಂದರೆ ದೇವರುಗಳ ಬಗ್ಗೆ ತಿಳಿಸಿಕೊಡುವಂಥದ್ದೇ ಇವತ್ತಿನ ಪ್ರೆಸ್ ಮೀಟ್ ವಿಷಯ. ಗೆಳೆಯರೇ, ನೀವು ಕೇಳಿರಬಹುದು, ಹಿಂದಿನ ಕಾಲದಲ್ಲಿ ಒಂದು ಊರಿಗೆ 3 ರಿಂದ 4 ಮಾತ್ರ ಕರೆಂಚಿನ ಮನೆಗಳು ಇರ್ತಾ ಇತ್ತು. ಉಳಿದ ಎಲ್ಲ ಮನೆಗಳು ಹುಲ್ಲಿನ ಗುಡಿಸಲುಗಳು. ಕರೆಂಟೇ ಇಲ್ಲದ ಆ ಕಾಲದಲ್ಲಿ ಎಣ್ಣೆಯ ಅಥವಾ ಸೀಮೆ ಎಣ್ಣೆಯ ದೀಪಗಳೇ ಹೆಚ್ಚಾಗಿರ್ತಾ ಇತ್ತು. ಬೇಸಿಗೆಯಲ್ಲಿ ಅಕಸ್ಮಾತ್ ಯಾರ್ದಾದ್ರೂ ಮನೆಗೆ ಬೆಂಕಿ ಬಿತ್ತು ಅಂತ ಅಂದ್ರೆ ಇಡೀ ಊರೇ ಸುಟ್ಟು ಭಸ್ಮವಾಗ್ತಾ ಇತ್ತು. ಯಾಕೆ ಅಂದ್ರೆ ಕುಡಿಯ ನೀರನ್ನೇ 3 ರಿಂದ 4 ಮೈಲು ದೂರ ಹೋಗಿ ತರ್ತಾ ಇದ್ರು. ಅದು ಬೆಳಿಗ್ಗೆನೆ ಬೇಗ ಹೋಗಿ ತಂದ್ರೆ ನೀರ್ ಸಿಗ್ತಾ ಇತ್ತು, ಇಲ್ಲ ಅಂದ್ರೆ ನೀರೇ ಸಿಗ್ತಾ ಇರ್ಲಿಲ್ಲ. ಸಿಮೆಂಟೇ ಗೊತ್ತಿರದ ಮನೆಗಳಲ್ಲಿ ಇಲಿ ಯಜ್ಞಗಳು ಜಾಸ್ತಿ ಆಗಿರ್ತಾ ಇತ್ತು. ಅಕಸ್ಮಾತ್ ಇಲಿಗಳು ಏನಾದ್ರೂ ಮನೆಯಲ್ಲಿ ಸಾಯ್ಲಿಕ್ಕೆ ಪ್ರಾರಂಭ ಆದವು ಅಂತಂದ್ರೆ ಇಡೀ ಊರು ಜನನೇ ಊರನ್ನ ಖಾಲಿ ಮಾಡಿಬಿಟ್ಟು ಬೇರೆ ಕಡೆ ವಲಸೆ ಹೋಗಿಬಿಡ್ತಾ ಇದ್ರು. ಆ ಊರಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ದೊಡ್ಡ ಬೈಲಲ್ಲಿ ಅಥವಾ ಮರದ ನೆರಳಲ್ಲಿ ಜೀವನನ ಕಟ್ಕೋತಾ ಇದ್ರು. ಇಲಿಗಳ ಸಾವು ಕಡಿಮೆಯಾಗಿ ಮಳೆಗಾಲ ಇನ್ನೇನು ಪ್ರಾರಂಭ ಆಗ್ಬೇಕು ಅನ್ನೋ ಸಮಯದಲ್ಲಿ ಎಲ್ಲರೂ ಅವರವರ ಮನೆಗಳಿಗೆ ಹೋಗಿ ಕಸ ಗುಡಿಸಿಕೊಂಡು ನೆಲ ಸಾರಿಸ್ಕೊಂಡು ಮಲೆಗಳಿಗೆ ಬೆಂಕಿ ಇಡ್ತಾ ಇದ್ರು. ಗೆಳೆಯರೇ, ನೀವು ಕೇಳಿರ್ಬೋದು ಬುದ್ಧವನ ಬೇನೆ ಅಂತೇಳಿ. ಇದನ್ನ ಹಲವಾರು ಕಡೆ ಹಲವಾರು ರೀತಿಯಲ್ಲಿ ಹೇಳ್ತಾರೆ. ಈ ರೋಗ ಬಂತು ಅಂತಂದ್ರೆ ಒಂದು ಗೂಣಿಗೆ 3 ರಿಂದ 4 ಹೆಣಗಳನ್ನ ಹಾಕಿ ಮುಸ್ತಾ ಇದ್ರು. ಈ ಸಿಡುಬು, ಕಾಲರ, ಮಲೇರಿಯಾ, ಅಮ್ಮ, ಕ್ಷಯ, ಕುಷ್ಠ, ಪ್ಲೇಗ್ ನಂತ ರೋಗಗಳು ಏನಾದ್ರೂ ಬಂದ್ಬಿಟ್ವು ಅಂತಂದ್ರೆ ಮಾನವ ಸಮುದಾಯ ಹದರಿ ಅಲ್ಲಾಡಿ ಹೋಗ್ತಾ ಇತ್ತು. ಸಾವುಗಳ ಸಂಖ್ಯೆ ಲೆಕ್ಕನೇ ಇರ್ತಾ ಇರ್ಲಿ. ಗೆಳೆಯರೇ, ಜಗತ್ತಿನ ಕೆಲವು ಮಹಾನ್ ವಿಜ್ಞಾನಿಗಳು ಕಂಡುಹಿಡಿದಂತ ಔಷಧಿಗಳು ಕೋಟಿ ಜೀವಗಳನ್ನ ಉಳಿಸಿದ್ದಾರೆ. ಆಶ್ಚರ್ಯಕರ ಸಂಗತಿ ಏನೆಂದರೆ ಅವರು ತಮ್ಮ ಆವಿಷ್ಕಾರವನ್ನು ಪೇಟೆಂಟ್ ಮಾಡಲೇ ಇಲ್ಲ. ಅವರ ಆವಿಷ್ಕಾರದ ಔಷಧಿಗಳಿಗೆ ಪೇಟೆಂಟ್ ಏನಾದರೂ ಮಾಡಿದ್ದರೆ ಸಾವಿರಾರು ಕೋಟಿಗಳನ್ನ ದುಡಿಬಹುದಿತ್ತು. ಆದರೆ ಅವರು ಹೇಳಿದ್ದು ಒಂದೇ ಮಾತು, ಮಾನವ ಜೀವ ದುಡ್ಡಿಗಿಂತ ದೊಡ್ಡದು ಎಂದು. ಇಂದು ನಾವು ತಿಳಿದುಕೊಳ್ಳುವಂತ ವಿಷಯವೇನೆಂದರೆ ಮಾನವ ಸಮಾಜಕ್ಕೆ ಉಚಿತವಾಗಿ ನೀಡಿದ ಮಹಾನ್ ಔಷಧಿಗಳು ಯಾವ್ಯಾವು, ಅವುಗಳನ್ನು ಕಂಡುಹಿಡಿದಂಥ ವಿಜ್ಞಾನಿಗಳು ಯಾರು. ಗೆಳೆಯರೇ, 1928ರಲ್ಲಿ ಒಂದು ಆವಿಷ್ಕಾರ ನಡೆಯಿತು. ಸ್ಕಾಟ್ಲೆಂಡಿನ ವಿಜ್ಞಾನಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಒಂದು ಪ್ರಯೋಗವನ್ನು ಮಾಡುವಾಗ ವಿಚಿತ್ರವಾದ ಒಂದು ಸಂಗತಿಯನ್ನು ಕಂಡರು. ಒಂದು ಬ್ಯಾಕ್ಟೀರಿಯಾ ಇರುವ ಪ್ಲೇಟಿನಲ್ಲಿ ಒಂದು ಫಂಗಸ್ ಬೆಳೆದಿತ್ತು. ಆ ಫಂಗಸ್ ಸುತ್ತಮುತ್ತಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಎಲ್ಲ ಸತ್ತು ಹೋಗಿದ್ದವು. ಅದರಿಂದ ಹುಟ್ಟಿಕೊಂಡ ಔಷಧಿಯೇ ಪೆನ್ಸಿಲಿನ್. ಇದು ವಿಶ್ವದ ಮೊದಲ ದೊಡ್ಡ ಆಂಟಿಬಯೋಟಿಕ್. ಇದರಿಂದ ನಿಮೋನಿಯಾ, ಗಾಯದ ಸೋಂಕು, ರಕ್ತದ ಸೋಂಕಿನಂತ ರೋಗಗಳಿಗೆ ಚಿಕಿತ್ಸೆ ದೊರೆಯಿತು. ಇಂದು ನಾವು ತೆಗೆದುಕೊಳ್ಳತಕ್ಕಂಥ ಆಂಟಿಬಯೋಟಿಕ್ ಮೂಲವೇ ಈ ಪೆನ್ಸಿಲಿನ್. ಆದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು ಇದನ್ನ ಪೇಟೆಂಟ್ ಮಾಡಲಿಲ್ಲ. ಅವ್ರು ಹೇಳಿದ್ದು ಒಂದೇ ಮಾತು, ಇದು ಮಾನವ ಸಮಾಜಕ್ಕೆ ಸೇರಿದ್ದು ಎಂದು. ಗೆಳೆಯರೇ, ಇವತ್ತು ಡಯಾಬಿಟಿಕ್ಸ್ ರೋಗಿಗಳು ನೆಮ್ಮದಿಯಾಗಿ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ
ಫ್ರೆಡರಿಕ್ ಬೆಂಟಿಂಗ್, ಚಾರ್ಲೆಸ್ ಬೆಸ್ಟ್ ಎಂಬ ವಿಜ್ಞಾನಿಗಳೇ ಕಾರಣ. ಇವರ ಆವಿಷ್ಕಾರದಿಂದ ಹುಟ್ಟಿಕೊಂಡಂತ ಇನ್ಸುಲಿನ್ ಔಷಧಿಯನ್ನು ಅವರು ಪೇಟೆಂಟ್ ಮಾಡಲಿಲ್ಲ. ಈ ಔಷಧಿ ಜನರ ಜೀವವನ್ನ ಉಳಿಸಲಿಕ್ಕೆ ಹೊರತು ಹಣ ಗಳಿಸಲಿಕ್ಕೆ ಅಲ್ಲ ಎಂದರು. ಇವತ್ತು ಕೋಟ್ಯಾಂತರ ಜನರು ಇನ್ಸುಲಿನ್ ಎಂಬ ಔಷಧಿಯಿಂದ ಬದುಕ್ತಾ ಇದ್ದಾರೆ. ಗೆಳೆಯರೇ, ಒಂದು ಕಾಲದಲ್ಲಿ ಸಾವಿರಾರು ಮಕ್ಕಳು ಪೋಲಿಯೋ ರೋಗದಿಂದ ಅಂಗವಿಕಲತೆಗೆ ಒಳಗಾಗಿ ಬದುಕಲು ಆಗದೆ, ಸಾಯಲು ಆಗದೆ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ರು. 1955ರಲ್ಲಿ ಅಮೆರಿಕದ ವಿಜ್ಞಾನಿಯಾದಂತ ಜಾನಸ್ ಸಾಲ್ಕ್ ಅವರು ಕಂಡುಹಿಡಿದಂತ ಔಷಧಿಯೇ ಪೋಲಿಯೋ ವ್ಯಾಕ್ಸಿನ್. ಈ ಔಷಧಿಯು ಪೋಲಿಯೋ ರೋಗವನ್ನ ನಿಯಂತ್ರಿಸುವಲ್ಲಿ ದೊಡ್ಡ ಪಾತ್ರವನ್ನೇ ವಹಿಸಿತು. ಆದರೆ ಅವರು ಈ ಔಷಧಿಗೆ ಪೇಟೆಂಟ್ ಮಾಡಲೇ ಇಲ್ಲ. ಯಾರೋ ಒಬ್ಬರು ಪತ್ರಕರ್ತರು ನೀವು ಈ ಔಷಧಿಗೆ ಏಕೆ ಪೇಟೆಂಟ್ ಮಾಡಲಿಲ್ಲ ಎಂಬ ಪ್ರಶ್ನೆಗೆ ಸೂರ್ಯ ತನ್ನ ಬೆಳಕಿಗೆ ಪೇಟೆಂಟ್ ಕೇಳಿದರೆ ಹೇಗಿರುತ್ತದೆ ಎಂದು ಉತ್ತರಿಸಿದರು. ಇನ್ನೊಂದು ದೊಡ್ಡ ರೋಗವೆಂದರೆ ಮಲೇರಿಯಾ. ಚೀನಾ ವಿಜ್ಞಾನಿಯಾದಂಥ ತು ಯು ಅವರು ಆರ್ಟೆಮಿಸಿನಿನ್ ಎಂಬ ಔಷಧಿಯನ್ನ ಆವಿಷ್ಕರಿಸಿ ಅದಕ್ಕೆ ಪೇಟೆಂಟ್ ಮಾಡಲಿಲ್ಲ. ಸಮಾಜದ ಉದ್ಧಾರಕ್ಕೋಸ್ಕರನೇ ಈ ಔಷಧಿಗಳು ಎಂದು ಉದ್ಧರಿಸಿದರು. ಈ ಇನ್ಸುಲಿನ್, ಪೆನ್ಸಿಲಿನ್, ಕಾಲರಾ, ಮಲೇರಿಯಾ, ಪೋಲಿಯೋದಂಥ ಔಷಧಿಗಳನ್ನು ಕಂಡುಹಿಡಿದಂಥ ವಿಜ್ಞಾನಿಗಳು ಪೇಟೆಂಟ್ ಮಾಡದೆ ಸಮಾಜದ ಮಾನವರ ಹಿತಕ್ಕಾಗಿ ಉಚಿತವಾಗಿ ನೀಡಿದರು. ಇದಕ್ಕಾಗಿ ಅವರು ಇತಿಹಾಸದಲ್ಲಿ ಯಾವಾಗಲೂ ಜೀವಂತವಾಗಿರುತ್ತಾರೆ. ಅವರು ಜಗತ್ತಿಗೆ ಹೇಳಿದ ದೊಡ್ಡ ಪಾಠವೇನೆಂದರೆ ವಿಜ್ಞಾನ ಎಂಬುದು ಮಾನವನ ಸೇವೆಗೆ ಬಳಸಿದಾಗ ಮಾತ್ರ ಅದರ ಮಹತ್ವ ಹೆಚ್ಚಾಗುತ್ತದೆ ಎಂಬುದು ಅವರ ದೊಡ್ಡ ಪಾಠವಾಗಿತ್ತು. ಇದು ಇವತ್ತಿನ ಪ್ರೆಸ್ ಮೀಟ್. ನಮಸ್ಕಾರ ಗೆಳೆಯರೇ, ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.